ಇಂದು ನಾವು ಭಾರತದ ಹಾಕಿ ಇತಿಹಾಸದಲ್ಲಿ ಅಚ್ಚಳಿಯದಂತೆ ಹೆಜ್ಜೆ ಗುರುತು ಮೂಡಿಸಿದ, ಕೊಡಗಿನ ಕೀರ್ತಿಯನ್ನು ವಿಶ್ವಾದ್ಯಂತ ಪಸರಿಸಿದ, ದೇಶ ಕಂಡ ಅತ್ಯುತ್ತಮ ಹಾಕಿ ಆಟಗಾರರಲ್ಲಿ ಒಬ್ಬರಾದ ಎಂಪಿ ಗಣೇಶ್ ರವರ ಜೀವನ ಮತ್ತು ಅವರ ಸಾಧನೆಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ಕೊಡಗು ಜಿಲ್ಲೆಯನ್ನು ನೀವೆಲ್ಲ ತಿಳಿದೇ ಇರ್ತೀರಾ. ಪ್ರಕೃತಿಯ ಸೊಬಗು, ಕಾಫಿ ತೋಟಗಳು, ವೀರ ಯೋಧರು ಮತ್ತು ಹಾಕಿ ಆಟಗಾರರ ತವರೂರು ಎಂದು ಕೊಡಗು ಪ್ರಸಿದ್ಧವಾಗಿದೆ. ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಅನೇಕ ಯೋಧರು ಮತ್ತು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಈ ನೆಲದಿಂದ ಹೊರಹೊಮ್ಮಿದ್ದಾರೆ. ಅಂತಹ ಮಹಾನ್ ಸಾಧಕರಲ್ಲಿ ಎಂಪಿ ಗಣೇಶ್ ರವರು ಪ್ರಮುಖರು. 1946 ಜುಲೈ 8ರಂದು ಕೊಡಗು ಜಿಲ್ಲೆಯ ಸುಂಟಿಕೊಪ್ಪದಲ್ಲಿ ಜನಿಸಿದ ಎಂಪಿ ಗಣೇಶ್ ರವರು ಬಾಲ್ಯದಿಂದಲೇ ಕ್ರೀಡೆಗಳ ಬಗ್ಗೆ ಅಪಾರ ಆಸಕ್ತಿಯನ್ನ ಹೊಂದಿರ್ತಾರೆ. ಆ ಕಾಲದಲ್ಲಿ ಈಗಿನ ಕಾಲದ ತರ ಹೆಚ್ಚಿನ ಸೌಲಭ್ಯಗಳು ಇರೋದಿಲ್ಲ. ಆದರೆ ತಮ್ಮ ಪರಿಶ್ರಮ, ಶಿಸ್ತು ಮತ್ತು ದೃಢ ಸಂಕಲ್ಪದ ಮೂಲಕ ಅವರು ಹಾಕಿ ಕ್ಷೇತ್ರದಲ್ಲಿ ಸಾಧನೆಯ ಮೆಟ್ಟಿಲುಗಳನ್ನು ಏರಲು ಆರಂಭಿಸ್ತಾರೆ. ಬೇರೆ ಆಟಗಳ ತರ ಹಾಕಿ ಕೇವಲ ಒಂದು ಆಟ ಅಲ್ಲ, ಅದು ವೇಗ, ಚಾತುರ್ಯ, ತಂಡದ ಒಗ್ಗಟ್ಟು ಮತ್ತು ಕ್ಷಣಾರ್ಧದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯದ ಆಟ. ಎಂಪಿ ಗಣೇಶ್ ಅವರು ಈ ಎಲ್ಲಾ ಗುಣಗಳನ್ನು ಹೊಂದಿದ್ದ ಆಟಗಾರರಾಗಿದ್ದರು. ವಿಶೇಷವಾಗಿ ಮಧ್ಯ ರೇಖೆಯಲ್ಲಿ ಅವರ ಆಟದ ಶೈಲಿ ಎದುರಾಳಿ ತಂಡಕ್ಕೆ ಸವಾಲಾಗುತ್ತಿತ್ತು. ಅವರ ಪ್ರತಿಭೆಯನ್ನು ಗುರುತಿಸಿದ ಆಯ್ಕೆದಾರರು ಅವರನ್ನು ಭಾರತೀಯ ರಾಷ್ಟ್ರೀಯ ಹಾಕಿ ತಂಡಕ್ಕೆ ಆಯ್ಕೆ ಮಾಡಿದರು. ನಂತರ ಅವರು ಭಾರತದ ಪರ 100ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಆಟವನ್ನು ಆಡ್ತಾರೆ. ಆ ಸಮಯದಲ್ಲಿ ಭಾರತ ಹಾಕಿ ಲೋಕದಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದ್ದ ಸಂದರ್ಭದಲ್ಲಿ ಗಣೇಶ್ ರವರಂತಹ ಆಟಗಾರರು ತಂಡಕ್ಕೆ ಹೊಸ ಶಕ್ತಿಯನ್ನ ತುಂಬುತ್ತಾರೆ. 1972ರಲ್ಲಿ ಜರ್ಮನಿಯ ಮ್ಯೂನಿಕ್ ನಗರದಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡಾಕೂಟವು ಅವರ ಜೀವನದ ಪ್ರಮುಖ ಘಟ್ಟಗಳಲ್ಲಿ ಒಂದಾಗಿತ್ತು. ಈ ಒಲಿಂಪಿಕ್ಸ್ ನಲ್ಲಿ ಭಾರತ ಕಂಚಿನ ಪದಕ ಗೆದ್ದಿತ್ತು. ಈ ಸಾಧನೆಯಲ್ಲಿ ನಮ್ಮ ಎಂಪಿ ಗಣೇಶ್ ರವರ ಕೊಡುಗೆ ಮಹತ್ವದ್ದಾಗಿತ್ತು. ಒಲಿಂಪಿಕ್ಸ್ ನಲ್ಲಿ ದೇಶದ ಪದಕ ಗೆಲ್ಲುವುದು ಪ್ರತಿಯೊಬ್ಬ ಕ್ರೀಡಾಪಟುವಿನ ಕನಸು. ಆ ಕನಸನ್ನು ಅವರು ನನಸಾಗಿಸಿಕೊಂಡರು. ಇದಾದ ನಂತರ 1973ರಲ್ಲಿ ನಡೆದ ಹಾಕಿ ವಿಶ್ವಕಪ್ನಲ್ಲಿ ಭಾರತ ತಂಡದ ನಾಯಕರಾಗಿ ಆಯ್ಕೆಯಾದರು. ನಾಯಕನಾಗಿ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿ ಭಾರತಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟರು. ಒಬ್ಬ ಆಟಗಾರನಿಗೆ ನಾಯಕತ್ವ ವಹಿಸುವುದು ಅತ್ಯಂತ ದೊಡ್ಡ ಜವಾಬ್ದಾರಿ. ಆದರೆ ಗಣೇಶ್ ರವರು ಆ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿಕೊಂಡರು. 1970 ಮತ್ತು 1974ರ ಏಷ್ಯನ್ ಕ್ರೀಡಾಕೂಟಗಳಲ್ಲಿಯೂ ಭಾರತವನ್ನು ಪ್ರತಿನಿಧಿಸಿ ಗಮನಾರ್ಹ ಸಾಧನೆಯನ್ನು ಮಾಡಿದರು. ಅವರ ನಿರಂತರ ಪರಿಶ್ರಮ ಮತ್ತು ದೇಶಕ್ಕಾಗಿ ಮಾಡಿದ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು 1973ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಅವರನ್ನ ಗೌರವಿಸುತ್ತಾರೆ. ಇದು ಭಾರತದ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಒಬ್ಬ ಆಟಗಾರನ ಮಹತ್ವ ಕೇವಲ ಆಟದ ಮೈದಾನಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ನಿವೃತ್ತಿಯ ನಂತರ ಕೂಡ ಕ್ರೀಡೆಗೆ ನೀಡುವ ಕೊಡುಗೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಎಂಪಿ ಗಣೇಶ್ ಅವರು ಆಟಗಾರರಾಗಿ ನಿವೃತ್ತಿಯಾದ ನಂತರ ತರಬೇತಿದಾರರಾಗಿ, ಕ್ರೀಡಾ ನಿರ್ವಾಹಕರಾಗಿ ಮತ್ತು ಮಾರ್ಗದರ್ಶಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಅನೇಕ ಯುವ ಆಟಗಾರರಿಗೆ ತರಬೇತಿಯನ್ನ ನೀಡಿ ಅವರ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ಇವರು ವಹಿಸ್ತಾರೆ. ಅವರ ಜೀವನದ ಮತ್ತೊಂದು ವಿಶೇಷ ಸಾಧನೆ ಏನೆಂದರೆ 2020ರಲ್ಲಿ ಇವರಿಗೆ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಈ ಪದ್ಮಶ್ರೀ ಪ್ರಶಸ್ತಿ ಕೂಡ ಒಂದು. ಕೊಡಗು ಜಿಲ್ಲೆ ಭಾರತೀಯ ಹಾಕಿಯ ತವರೂರು ಎಂದು ಪ್ರಸಿದ್ಧಿ ಪಡೆದಿರುವುದಕ್ಕೆ ಎಂಪಿ ಗಣೇಶ್ ಅವರಂತಹ ದಿಗ್ಗಜರ ಕೊಡುಗೆ ಅಪಾರವಾಗಿದೆ. ಇಂದಿಗೂ ಕೊಡಗಿನ ಅನೇಕ ಯುವಕರು ಅವರನ್ನು ತಮ್ಮ ಆದರ್ಶವಾಗಿ ಕಾಣ್ತಾರೆ. ಅವರ ಸಾಧನೆಗಳು ಕೇವಲ ಕೊಡಗಿನ ಜನರಿಗೆ ಮಾತ್ರವಲ್ಲ, ಇಡೀ ಕರ್ನಾಟಕ ಮತ್ತು ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಸ್ನೇಹಿತರೆ, ಎಂಪಿ ಗಣೇಶ್ ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಪ್ರತಿಭೆ ಮಾತ್ರ ಸಾಕಾಗುವುದಿಲ್ಲ. ಅದರ ಜೊತೆಗೆ ಪರಿಶ್ರಮ, ಶಿಸ್ತು, ಸಮರ್ಪಣೆ ಮತ್ತು ದೇಶ ಪ್ರೇಮವು ಅಗತ್ಯ. ಈ ಎಲ್ಲಾ ಗುಣಗಳ ಸಂಗಮವೇ ಶ್ರೀ ಎಂಪಿ ಗಣೇಶ್ ಅವರು. ಆದ್ದರಿಂದಲೇ ಅವರು ಕೇವಲ ಒಬ್ಬ ಹಾಕಿ ಆಟಗಾರನಲ್ಲ, ಅವರು ಒಂದು ಪ್ರೇರಣೆ, ಅವರು ಒಂದು ಆದರ್ಶ, ಅವರು ಕೊಡಗಿನ ಹೆಮ್ಮೆ, ಅವರು ಭಾರತ ಕ್ರೀಡಾ ಇತಿಹಾಸದ ಅಮೂಲ್ಯ ರತ್ನ. ಕೊಡಗಿನ ಮಣ್ಣಿನ ಸುವಾಸನೆಯನ್ನು ವಿಶ್ವದ ಕ್ರೀಡಾ ವೇದಿಕೆಯಲ್ಲಿ ಪಸರಿಸಿದ ಮಹಾನ್ ವ್ಯಕ್ತಿ, ಭಾರತದ ಹಾಕಿ ಲೋಕದ ದಿಗ್ಗಜ, ಯುವಕರಿಗೆ ಪ್ರೇರಣೆಯ ಚಿಲುಮೆ, ಅವರೇ ಎಂಪಿ ಗಣೇಶ್ ಅವರು.
ಕೊಡಗಿನ ಪುಟ್ಟ ಊರಿನಿಂದ ಹೊರಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿಯನ್ನು ಎತ್ತಿ ಹಿಡಿದ ಅವರ ಸಾಧನೆ ನಿಜಕ್ಕೂ ಅನನ್ಯ. ಆಟಗಾರನಾಗಿ, ನಾಯಕನಾಗಿ, ತರಬೇತುದಾರನಾಗಿ ಮತ್ತು ಕ್ರೀಡಾ ನಿರ್ವಾಹಕರಾಗಿ ಅವರು ಸಲ್ಲಿಸಿದ ಸೇವೆ ಸದಾ ಸ್ಮರಣೀಯ. ಇಂತಹ ಮಹಾನ್ ಸಾಧಕರ ಜೀವನ ನಮಗೆ ಕನಸು ಕಾಣಲು, ಕಠಿಣ ಪರಿಶ್ರಮ ಪಡಲು ಮತ್ತು ದೇಶಕ್ಕಾಗಿ ಸಾಧನೆ ಮಾಡಲು ಪ್ರೇರಣೆ ನೀಡುತ್ತದೆ. ಆದ್ದರಿಂದಲೇ ಎಂಪಿ ಗಣೇಶ್ ರವರ ಹೆಸರು ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಸದಾ ಅಜರಾಮರಾಗಿ ಉಳಿಯಲಿದೆ. ಮಹಾನ್ ಸಾಧಕರು ಹುಟ್ಟಿದ ಪುಣ್ಯ ನೆಲದಲ್ಲಿ ನಾನು ಹುಟ್ಟಿದ್ದಕ್ಕಾಗಿ ಹೆಮ್ಮೆ ಪಡುತ್ತೇನೆ. ಇಂತಹ ಅಪರೂಪದ ಸಾಧಕರನ್ನು ಪರಿಚಯಿಸುವಲ್ಲಿ ನನ್ನ ಯತ್ನವನ್ನು ನಾನು ಮಾಡುತ್ತೇನೆ. ಧನ್ಯವಾದಗಳು.